ಆಯಿತಾ? ಈ ಬಗ್ಗೆ ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು ಇದೆಲ್ಲವನ್ನು. ಈ ಎಲ್ಲ ಮಾತುಗಳು ಮಾತಾಡೋ ಅವಶ್ಯಕತೆ ಇತ್ತ? ಸಿದ್ದರಾಮಯ್ಯನವರು ಅದು ಸಾರ್ವಜನಿಕವಾಗಿ ಎಷ್ಟೋ ಸಿಟ್ಟಿರಲಿಲ್ಲ ಅವ್ರಿಗೆ. ಡಿ ಕೆ ಶಿ ಅವ್ರ ಒಂದು ಕರ್ಟಸಿ ಇರ್ತದೆ, ಒಂದು ಸಿಟಿಜನ್ಶಿಪ್ ಇರ್ತದೆ, ಅದು ಸಿವಿಕ್ ಒಂದು ಮ್ಯಾನರ್ಸ್ ಇರ್ತದೆ. ಅದು ಉಪಮುಖ್ಯಮಂತ್ರಿ ಇವರಿಗೆ ಪ್ರತಿಸ್ಪರ್ಧಿ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಮಾತಾಡೋಲ್ಲ. ಈ ಒಂದು ವಿಷಯದಲ್ಲಿ ಸಿದ್ದರಾಮಯ್ಯರು ಎಡವಿದ್ರು ಅನ್ನೋದು ಎರಡು ಮಾತಾ ಇಲ್ಲ. ಹೌದು, ಸಹಜದ ಡಿ ಕೆ ಬೆಂಬಲಿಗರಿಗೆ ಇದು ತಪ್ಪಾಗಿ ಮತ್ತೊಂದಾಗಿ ಒಟ್ಟಾಗಿ ಕಾಣೋದ್ರಲ್ಲ. ಮತ್ತು ತಾವಾಗಿ ಇದು ಒಪ್ಕೊಂಡಂಥದ್ದು ಏನಾಗಿತ್ತು ರೀ ಸಿದ್ದರಾಮಯ್ಯನವ್ರಿಗೆ? ಹೌದ್ರಿ, ನೀವೊಬ್ಬ ಮುಖ್ಯಮಂತ್ರಿ, ನಿಮ್ಮ ಮೇಲೆ ಭಾಳ ಬಿದ್ದಿರ್ತದೆ, ಪ್ರೆಷರ್ ಇದ್ದೇ ಇರ್ತದೆ. ಡಿ ಕೆ ಶಿವಕುಮಾರ್ ಅಂತ ಮಗ್ಗಲು ಮೂಲ ನಿಮ್ಗೆ ರಾಜಕೀಯವಾಗಿ ಅದ್ರಲ್ಲಿ ಎರಡು ಮಾತು ಇಲ್ಲ. ಅವರು ಮತ್ತು ಬಯಸ್ತಾರೆ ತಮ್ಮ ಜೀವನದ ನಾವು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಸುಧಾ ನೀವು ಅದನ್ನು ಒಪ್ಪಿಕೊಳ್ತೀರಿ ಕೂಡ. ಇಲ್ಲ, ಎಲ್ಲರಿಗೂ ಆಸೆ ಇರೋದ್ರಿ ಅಂತೇಳಿ. ಇವತ್ತು ಯಾಕೆ ನಿಮ್ಮ ಮನಸ್ಸಿನ ಮೇಲೆ ಹಿಡಿತಿತ್ತು ಅಂತ ಇದರಿಂದಾಗೆ ಸಾರ್ವಜನಿಕವಾಗಿ ಯಾವ ಫಂಕ್ಷನ್ನಿಂದ ನೀವು ಹೀರೋ ಆಗಿಕೊಂಡಿದ್ದೀರೋ ಅದೇ ಫಂಕ್ಷನ್ದಲ್ಲಿ ಡಿ ಕೆ ಶಿ ಅವರು ಹೀರೋ ಆದರು ಅನ್ನೋದು ನೀವು ಇಲ್ಲಿ ಮರೆತ್ರೇನೋ. ನಿಮ್ಮ ಪ್ರಜ್ಞೆ, ಸಿಕ್ಸ್ತ್ ಸೆನ್ಸ್ ಈ ಕೆಲಸ ಮಾಡಿಸಿಕೊಡ್ಲಿಲ್ಲೇನೋ. ಸಿದ್ದರಾಮಯ್ಯನವರ ನೀವು ದೊಡ್ಡ ನಾಯಕರಾದ್ರೂ ಎರಡು ಮಾತಿಲ್ಲ. ಆದರೆ ಸಿಟ್ಟಿಗೆ ಒಳಗಾಗುವಂಥ ಈ ಪ್ರವೃತ್ತಿ ಏನದ, ಸಡನ್ನಾಗಿ ಮಾತಾಡುವಂಥ ಪ್ರವೃತ್ತಿ ಏನದ, ಇದು ತಪ್ಪು ಅಂತ. ನೀವು ಎಷ್ಟು ಎತ್ತರದವ್ರಲ್ಲಿ ದೊಡ್ಡವರಲ್ರಿ, ಎದುರಾಳಿ ನಿಮ್ಮನ್ನು ಸಣ್ಣ ತಪ್ಪಿಸಿ ತುಳುಕ್ತಾ ಇರ್ತಾರೆ. ಇದರಲ್ಲಿ ಡಿ ಕೆ ಶಿ ಅವರು ಮಾತ್ರ ನಿಶ್ಚಿತವಾಗಿ ಗೆದ್ದು ಹೋಗ್ಬಿಟ್ರು. ಅವರು ನಾವು ಗೆದ್ದಿದ್ದೀನಿ ಅಂತ ನೀವು ಸೋತ್ರಿ, ಅವ್ರನ್ನ ಸೋತಿದ್ದೀನಿ ಅಂತ ಗೆದ್ದರು ಅಂತ. ಎಷ್ಟು ಚೆನ್ನಾಗಿ ನಿಮ್ಮನ್ನು ಹೊಳಿದ್ರಿ, ಎಷ್ಟು ಸುಂದರವಾಗಿ ಮಾತಾಡಿದ್ರು ನಿಮ್ಮ ಬದಲಾಗಿ, ಖರ್ಗೆ ಅವ್ರ ಬದಲಾಗಿ. ಹೌದು, ರಾಜಕೀಯ ಇರ್ಬೋದು, ತಮ್ಮ ಕಡೆಯಿಂದ ಸಾಧ್ಯ ಇಲ್ಲ ಅಂತ ಗೊತ್ತಾಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಅವ್ರು ಇವತ್ತು ಸಾಧ್ಯಷ್ಟು ಮಟ್ಟಿಗೆ ಖರ್ಗೆ ಅವ್ರನ್ನಾದ್ರೂ ತಂದು ಕೂಡಿಸ್ಬೇಕು ಅನ್ನೋ ಹಣದಲ್ಲಿದ್ದಾರೆ. ಇವೆಲ್ಲ ಜನಸಾಮಾನ್ಯರು ಮಾತಾಡೋಂಥ ವಿಷಯ ರೀ, ಓಪನ್ ಸೀಕ್ರೆಟ್ ಇದೆಲ್ಲ. ಹೀಗೆ ಬಿಟ್ಟರೆ